ಹೌದು, ರಾಜ್ಯದಲ್ಲಿ ಈಗಾಗಲೇ ಮಾನ್ಸೂನ್ ಮಳೆ ಆರಂಭವಾಗಿದ್ದು ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಭಾನುವಾರ ಸುರಿದ ಧಾರಾಕಾರ ಮಳೆಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನ್ಪೇಟೆ ಬಳಿ ಇರುವ ಅರಣ್ಯ ಇಲಾಖೆಯ ಸಸ್ಯ ಕ್ಷೇತ್ರಕ್ಕೆ ನಂದಿ ಬೆಟ್ಟದ ಮೇಲೆ ಬಿದ್ದ ಮಳೆ ನೀರು ಹರಿದು ಬಂದು ರಾಜ್ ಕಾಲುವೆಯಲ್ಲಿ ಸರಾಗವಾಗಿ ಹೋಗಬೇಕಾಗಿದ್ದ ನೀರು ರೈತನೋರ್ವ ರಾಜ್ ಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡ ಪರಿಣಾಮ ಮಳೆ ನೀರು ಸಸ್ಯ ಕ್ಷೇತ್ರಕ್ಕೆ ನುಗ್ಗಿ 3,000ಕ್ಕೂ ಹೆಚ್ಚು ಗಿಡಗಳು ಮಳೆ ನೀರಿಗೆ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ನಮಗೆ ಇಲ್ಲಿ ನೀರೆಲ್ಲ ಬಂದು ಒಂದು 3,000 ಗಿಡ ಹೋಗ್ಬಿಟ್ಟಿದೆ. ಆ ನೀರು ಬರೋ ಕಾರಣ ಏನಂದರೆ ಮಂಜು ಅಂತ ಒಬ್ಬರು ಇದ್ದಾರೆ ಅಲ್ಲಿ ತೋಟವರು, ಅವರ ರಾಜಕಾಲ ಮುಚ್ಚಿಬಿಟ್ಟು ಯಾರು ಮಾತ್ರ ಕೇಳೋದಿಲ್ಲ. ಅವನು ಬರೋದು ಗಲಾಟೆ ಮಾಡೋದು, ಯಾರು ತೆಗೆಯೋಕೆ ಹೋಗ್ಬಿಟ್ರೆ ಈಗ ಅವರಿಂದ ನಮ್ಮ ಗಿಡಗಳು ಒಂದು 3,000 ಗಿಡ ಹೋಗ್ಬಿಟ್ಟಿದೆ. ಆ ರಾಜಕಾಲ ತೆಗೆದುಬಿಟ್ರೆ ನಮಗೆ ನೀರು ಬರೋದಿಲ್ಲ. ಆ ರಾಜಕಾಲ ಇರೋ ಯಾವಾಗ ಮುಚ್ಚಿಬಿಡ್ತಾರೋ ಆವಾಗ ನಮ್ಮ ನೀರೆಲ್ಲ ನುಗ್ಗಿಬಿಟ್ಟು ಗಿಡಗಳೆಲ್ಲ ಹಾಳು ಮಾಡ್ತಾರೆ. ಈಗ ರಾತ್ರಿ ಯಾವ ರೀತಿ ಮಳೆ ಬಂತು? ಯಾವ ರೀತಿ ಭಾರಿ ಮಳೆ ಬಂತು, ವಿಪರೀತ ಕೊಚ್ಕೊಂಡು ಹೋಯಿತು. ಗಾಡಿಗೆಲ್ಲ ಸುಮಾರು ಅಂದರೆ 1,000 ಗಾಡಿಗಳು ಆ ಕಡೆ ನಿಲ್ಲಿಸ್ಬಿಟ್ಟಿದ್ರು ನೀರು ಬರ್ತಾಯಿದ್ರೆ. ಬರೋ ಕಾರಣ ಏನಂದರೆ ರಾಜಕಾಲುವೆ ಕಾರಣ ಮುಚ್ಚಿಬಿಟ್ಟಿದ್ದಾರೆ. ಈಗ ಯಾವ್ಯಾವ ಗಿಡಗಳೆಲ್ಲ ಹಾನಿಯಾಗಿದೆ? ಸುಮಾರು ನಮ್ಮ ಹತ್ರ ಆಲ, ದೋಣಿ, ಬೀಟೆ, ಒನ್ನೆ, ಜಮನೇರಳೆ, ಹೊಂಗೆ, ಬೇವು ಇಂಥ ಗಿಡಗಳೆಲ್ಲ ಹೋಗಿದೆಯಾ? ಎಷ್ಟು ನಷ್ಟ? 3,000 ಗಿಡ ಹೋಗ್ಬಿಟ್ಟಿದೆ. ಎಷ್ಟು ನಷ್ಟ ಆಗಿದೆ ಸರ್? ಒಂದು 3,000 ಗಿಡ ಹೋಗ್ಬಿಟ್ಟಿದೆ. ನಷ್ಟ ಅಂದರೆ ಹತ್ರ ಈಗ ಒಂದು 2 ಲಕ್ಷ ರೂಪಾಯಿ ಗಿಡಗಳು ಹೋಗ್ಬಿಟ್ಟಿವೆ. ಇನ್ನು ಅದೇ ರೀತಿ ಭಾನುವಾರ ಸುರಿದ ಧಾರಾಕಾರ ಮಳೆಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಅಕ್ಲತಿಮ್ಮನಹಳ್ಳಿ ಗ್ರಾಮದ ಬಳಿ ಇರುವ ದೊಡ್ಡದಾದ ರಾಜಕಾಲುವೆ ಇದ್ದು ಇದು ಇಶಾ ಫೌಂಡೇಶನ್ ಬಳಿ ಇರುವ ಬೆಟ್ಟ ಗುಡ್ಡಗಳಿಂದ ಮಳೆ ನೀರು ಹರಿದು ಬರುವ ನೀರು ಅಕ್ಲತಿಮ್ಮನಹಳ್ಳಿ ಬಳಿ ಇರುವ ರಾಜಕಾಲುವೆ ಮೂಲಕ ಅಮಾನಿ ಗೋಪಾಲಕೃಷ್ಣ ಕೆರೆಗೆ ಸೇರುವ ನೀರು. ಅಕ್ಲತಿಮ್ಮನಹಳ್ಳಿ ಗ್ರಾಮದ ಬಳಿ ರಾಜಕಾಲುವೆಗಳು ಒಡೆದು ದ್ರಾಕ್ಷಿ, ಗುಲಾಬಿ, ಟೊಮೊಟೊ, ನಿಂಬೆಹಣ್ಣು ತೋಟಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿಗಳಷ್ಟು ಬೆಳೆ ನಾಶ ಮಾಡಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಸ್ಕಾರ ಸರ್, ಅಶೋಕ್ ಅಂತ ನನ್ನ ಹೆಸರು. ನಮ್ಮದು ಆಕ್ಲತಿಮ್ಮನಹಳ್ಳಿ ಗ್ರಾಮ. ನಮಗೆ ಈ ಆಕ್ಲತಿಮ್ಮನಹಳ್ಳಿ ಗ್ರಾಮ ಬಂದು ಮರಸನಹಳ್ಳಿ ಅಮ್ಮಾನಿ ಮಾವಿನ ಕೆರೆ ಅಂತ ಇದೆ. ಅದಕ್ಕೆ ನೀರು ಬಂದು ಈ ಹೂನೆಗಲ್ ಜಮೀನುಗಳ ಮುಖಾಂತರ ಮತ್ತು ಬಂದು ನೀರು ಈ ಬ್ರಿಡ್ಜ್ ಕೆಳಗಡೆ ನೀರು ಸೇರುತ್ತೆ ಕೆರೆಗೆ. ಈ ಕಾಲುವೆ ಏನಾಗಿದೆ ಮುಂಚೆ ಹಳೆ ಒಂದು 100 ವರ್ಷಗಳಿಂದನೂ ಏನು ಅದೇ ಕಾಲುವೆನೇ ಇತ್ತು, ಬರ್ತಾ ಇತ್ತು. ಸೊ ಆ ಕಾಲುವೆ ಏನಾಗಿತ್ತು ದುರಸ್ತಿ ಮಾಡಿಕೊಂಡು ಸರಿ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಏನು ಮಾಡಿದ್ದಾರೆ, ನೀರು ಕಾಲುವೆ ಬಂದು ಸಣ್ಣ ಆಗಿಬಿಟ್ಟಿದೆ. ಸಣ್ಣ ಆಗಿರೋದ್ರ ದುರಸ್ತಿ ಮಾಡಿಕೊಂಡು ಸಣ್ಣ ಆಗಿದೆ ಕಾಲುವೆ. ಆ ಸಣ್ಣ ಯಾವಾಗ ಕಾಲುವೆ ಆಯಿತೋ ನೀರೆಲ್ಲ ಹೊರಗಡೆ ಬಂದುಬಿಡ್ತು, ಬೇರೆ ಅಕ್ಕಪಕ್ಕದಲ್ಲಿರೋ ಜಮೀನುಗಳಿಗೆ ಬಂದು ಅಪಾರವಾದ ಬೆಳೆ ಹಾನಿ ಆಗಿಬಿಟ್ಟಿದೆ. ದ್ರಾಕ್ಷಿ ಆಗಿರ್ಬೋದು, ರೋಸಾ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಮತ್ತು ಈ ಕಡೆ ಕೋಳಿ ಫಾರ್ಮ್ಗಳಿಗೆ ನೀರು ನುಗ್ಗುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಹಾಗಾಗಿ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು 2023 ಫೆಬ್ರವರಿಯಲ್ಲೇ ನಾವು ತಹಶೀಲ್ದಾರ್ ಸಾಹೇಬ್ರಿಗೆ ಮತ್ತು DC ಸಾಹೇಬ್ರಿಗೆ ಮತ್ತು ಇವ್ರಿಗೆ ಸಣ್ಣ ನೀರಾವರಿ ಇಲಾಖೆ ಇವ್ರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. MLA ಸರ್ಗಿರೋದು ಎಲ್ಲನೂ ಅವರೆಲ್ಲ ಪಾಪ ಇದು ಮಾಡ್ತಿದ್ರು. ಬಟ್ ಅಲ್ಲಿಗೂ ನಮಗೆ ಮತ್ತೆ ಸೇಮ್ ಪ್ರಾಬ್ಲಮ್ ಆಗೋಯ್ತು. ನಮಗೆ ರಾತ್ರಿ ಬಿದ್ದಿರೋ ಮಳೆಗೆ ಸೇಮು ಮುಂಚೆ ಯಾವ ಥರ ಪ್ರಾಬ್ಲಮ್ ಆಗಿತ್ತು ಅದೇ ಥರ ಆಗಿದೆ. ಏನೂ ಆಕ್ಷನ್ ಇಮಿಡಿಯೇಟ್ ತೊಗೊಂಡಿಲ್ಲ. ಯಾವುದೇ ರಿಕ್ವೆಸ್ಟ್ ಏನಂತಂದರೆ ಅದನ್ನು ಸರಿಪಡಿಸ್ಕೊಡ್ಬೇಕು, ಕಾಲುವೆ ದೊಡ್ಡದು ಮಾಡಿಕೊಟ್ಟು ಅದು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸರಿ ಮಾಡಿಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಇನ್ನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬೆಳೆ ನಾಶವಾದ ತೋಟಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕಿ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರ ಕೊಡಿಸುವುದಾಗಿ ಹೇಳಿದ್ದಾರೆ. ರಾತ್ರಿ ಸುರಿದ ಮಳೆಯಿಂದಾಗಿ ನಾವು ಬಹುತೇಕ ಕಡೆ ತಾಲೂಕಿನಲ್ಲಿ ಈಗಾಗಲೇ ಬೆಳೆ ಹಾನಿ ಆಗಿದೆ ಅಂತ ವರದಿ ಆಗ್ತಾಯಿದೆ. ಬಟ್ ಅದರಲ್ಲೂ ನಾವು ಈಗ ನಮ್ಮ ತೋಟಗಾರಿಕಾ ಅಧಿಕಾರಿಗಳು ಜಂಟಿ ಸಮೀಕ್ಷೆ ಮಾಡಿದ್ದಾರೆ. ಅದ್ರ ಪ್ರಕಾರ ಈಗ ಹೂನೆಗಲ್ಲು ಮತ್ತು ಆಕಲ್ತಿಮ್ಮನಹಳ್ಳಿಯಲ್ಲಿ ರಾಜಕಾಲುವೆ ಒಡೆದು ಕೆಲವು ಬೆಳೆಗಳು, ಅದರಲ್ಲಿ ಸೇವಂತಿಗೆ, ಗುಲಾಬಿ ಮತ್ತು ಟೊಮೆಟೊ, ದ್ರಾಕ್ಷಿ ಬೆಳೆಗಳು ಹಾಳಾಗಿದೆ. ಒಟ್ಟು ಈಗ ಇಲ್ಲಿವರೆಗೂ ಅಂದಾಜಿನ ಪ್ರಕಾರ 6.5 ಎಕರೆ ಲಾಸ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ತಹಸೀಲ್ದಾರ್ ಆಫೀಸಿಗೆ ಮತ್ತು ನಮ್ಮ ಜಂಟಿ ಸಮೀಕ್ಷೆಯಿಂದ ನಮ್ಮ ಮೇಲಾಧಿಕಾರಿಗಳಿಗೆ ಬರ್ಕೊತೀವಿ. ಅದರಲ್ಲಿ ನಮ್ಮ NDRF ನಾರ್ಮ್ಸ್ ಪ್ರಕಾರ 1 ಎಕರೆಗೆ 1 ಹೆಕ್ಟೇರ್ಗೆ 22,500 ರೂಪಾಯಿ ಅಂತ ನಾವು ಪರಿಹಾರವನ್ನು ನೀಡ್ತೇವೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.